Hi people, welcome to my another blog. ಎಲ್ಲರಿಗೂ ಸುಸ್ವಾಗತ. ಅಲ್ಲಿ ನಿಮಗೆ ಟ್ರೈನ್ ಸಿಗುತ್ತೆ ಅಲ್ಲಿಂದ. ಸೊ ಬೈ ಟ್ರೈನ್ ಹೋಗಬೇಕಾದ್ರೆ ಅನ್ಮೋಡ್ ಚೆಕ್ ಪೋಸ್ಟಿಂದ ಲೆಫ್ಟ್ ತೊಗೋಬೇಕಾಗುತ್ತೆ. ನಿಮಗೆ ಬೆಳಗಾಮಿಂದನೂ ಟ್ರೈನ್ ಸಿಗುತ್ತೆ, ಆದರೆ ತುಂಬ ಕ್ರೌಡೆಡ್ ಆಗಿರುತ್ತೆ. ಸೊ ಅದು ಸಂಡೇ ಅಂತೂ ತುಂಬಾ ಕ್ರೌಡೆಡ್ ಆಗಿರುತ್ತೆ. ಸೊ ಎರಡು
ಫುಲ್ ಫಾಗು. ಇದು ಯಾವ್ದು ಏನೋ ನಮ್ಗೆ ಗೊತ್ತಿಲ್ಲ. ವಿಶ್ವಾಸ್ ಅಣ್ಣ, ಸತೀಶ್ ಅಣ್ಣ, ವಿಶ್ವಾಸ್ ಅಣ್ಣ, ಯಾವ್ದಿದು ಪ್ಲೇಸು? ಈ ಪ್ಲೇಸು ಅನ್ಮೋಡ್ ಅಂತ. ಅನ್ಮೋಡ್ ಕರ್ನಾಟಕ ಬಾರ್ಡ್ರಾ ಇದು? ಓಕೆ ಸರ್. ಫುಲ್ ಫಾಗ್ ಇದೆ ನೋಡಿಲ್ಲ. ಅರೆ ವಾ, ಚೆನ್ನಾಗಿದೆ. ಹಾಂ ಹಾಂ. ಸೊ ಈ ಕಡೆ ಹೋದ್ರೆ ಕ್ಯಾಸಲ್ ರಾಕು. ಕ್ಯಾಸಲ್ ಲಾಕ್ ಈ ರೋಡಿಗೆ ಹೋದರೆ ರಾಕು. ಸೊ ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ನೀವು ಅಲ್ಲಿಂದ ಒಂದು 14-15 ಕಿಲೋಮೀಟರ್ ಆಗುತ್ತೆ. ನಡ್ಕೊಂಡು ಹೋಗ್ಬೋದು. ಈ ಕಡೆ ಹೋದರೆ, ಈ ಕಡೆ ಒಂದು ನಿಮಿಷ ನೋಡೋಣ. ಈ ಕಡೆ ಅಂದರೆ ಯಾವುದು? ಈ ಕಡೆ ಹೋದರೆ ಕೊಲ್ಲಂ ಅಂತ. ಹಾಂ. ಸೊ ಇಲ್ಲಿ ಹೋದರೆ ನಿಮಗೆ ಇಲ್ಲಿಂದ ನಿಮ್ಗೊಂದು 15 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅಲ್ಲಿಂದ ನಿಮಗೆ ಗೌರ್ಮೆಂಟ್ ಏನು ಫಾರೆಸ್ಟ್ ಗಾರ್ಡ್ಸ್ ಇರ್ತಾರೆ, ಅವರು ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಪರ್ ಹೆಡ್ ನಿಮಗೆ 500 ಚಾರ್ಜ್ ಮಾಡ್ತಾರೆ. ಆಮೇಲೆ ನಿಮಗೆ ಸೇಫ್ಟಿ ಜಾಕೆಟ್ ಕೊಡ್ತಾರೆ. ಸೊ ಚೆನ್ನಾಗಿದೆ. ಆದರೆ ಈ ಟೈಮಲ್ಲಿ ತುಂಬ ಮಳೆ ಬಂದಿದೆ, ನೀರು ಜಾಸ್ತಿ ಬಂದಿದೆ ಅಂತ ಬಿಡ್ತಾ ಇಲ್ಲ ಆ ಕಡೆ. ಓಕೆ. ಅದಕ್ಕೆ ನಾವು ಈ ಕಡೆ ಪ್ಲ್ಯಾನ್ ಮಾಡಿದ್ದೀವಿ. ಕ್ಯಾಸಲ್ ರಾಕ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗಬೇಕು ಅಂತ. ಸೊ ನಡ್ಕೊಂಡು ಹೋಗೋದಂದರೆ ಒಂದು 15 ಕಿಲೋಮೀಟರ್ ಇದೆ. ಸೊ ಅದಕ್ಕಿಂತ ಮುಂಚೆ ಫ್ಯೂಲ್ ಬೇಕಲ್ಲ, ಅದಕ್ಕೆ ಬ್ರೆಡ್ ಆಮ್ಲೆಟ್ ತಿನ್ನೋಕ್ಕೆ ನಿಲ್ಲಿಸಿದ್ದೀವಿ. RTO ಚೆಕ್ ಪಾಯಿಂಟ್ ಇದು. ಕರ್ನಾಟಕ ಗೋವಾ ಬಾರ್ಡರ್. ಫುಲ್ ಫಾಗ್ ಇದೆ ಇಲ್ಲಿ. ಮುಂದಿನ ಏನು ಕಾಣಿಸ್ತಾ ಇಲ್ಲ ಅಲ್ಲಿ, ಏನೋ ಆ ಪರಿ ಫಾಗ್ ಆಗಿದೆ. ಏನೋ ಹೋಗ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ. ಫುಲ್ ಫಾಗು, ಫುಲ್ ಸರೌಂಡಿಂಗ್ ಫಾಗು, ಏನೂ ಕಾಣಿಸ್ತಾ ಇಲ್ಲ ರೋಡಲ್ಲಿ. ಮುಂದಿಂದ ಏನೂ ಕಾಣಿಸ್ತಾ ಇಲ್ಲ. ಏನೋ ಮ್ಯಾನೇಜ್ ಮಾಡ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ. ಮತ್ತೆ ವಿಶ್ವಾಸ್, ಏನು ಫುಲ್ ಸೀನ್ರಿ ಚೆನ್ನಾಗಿದೆ. ಎಲ್ಲಿ ಇದ್ದೀವಿ ಈಗ? ಅವಾಗ ಸೂಪರ್ ಆಗಿದೆ ಸುನಿಲ್ ಅವರೇ. ಇಲ್ಲಿ ನಾವು ಬಂದಿರೋದು ಕಾರವಾರ ಡಿಸ್ಟಿಕ್ ಅಲ್ಲಿ ಗೌಡಸಾದ ಅಂತ.
ಹಾಂ ಇದು ಒಂದು RTO ಚೆಕ್ ಪೋಸ್ಟು. ಇದು ಕರ್ನಾಟಕ ಗೌರ್ಮೆಂಟ್ ಲಾಸ್ಟ್ ಚೆಕ್ ಪೋಸ್ಟ್ ಆಗಿರುತ್ತೆ. ಹಾಂ ಸೊ ಈ ಕಡೆ ಸ್ಟ್ರೇಟ್ ಹೋದ್ರೆ ನಾವು ದೂದ್ ಸಾಗರ್ಗೆ ಹೋಗ್ತೀವಿ. ಓಕೆ. ಸಕ್ಕತ್ತಾಗಿದೆ, ಫಾಗ್ ಫುಲ್ ಆಗಿದೆ. ಆಮೇಲೆ ನೀವು ಇಲ್ಲಿ ಬಂದರೆ ಲೈಟ್ ಮಾತ್ರ ಆನ್ ಮಾಡ್ಕೊಂಡೇ ಹೋಗಬೇಕು, ಪಾರ್ಕಿಂಗ್ ಲೈಟ್ಸ್ ಆನ್ ಇರಲೇಬೇಕು. ಸೊ ಕ್ಲೈಮೇಟ್ ಮಾತ್ರ ಸೂಪರ್ ಆಗಿದೆ. ನೀವು ಬನ್ನಿ ಹಾಗೂ ಎಂಜಾಯ್ ಮಾಡಿ. ಏನು ಸರ್, ಏನು ನೇಚರ್ ಆಗಿದೆ, ಏನೇ ಇವಾಗ ಟೈಮಿಂಗು ಅದೊಂದು ಹೇಳಿಬಿಡಿ ಸರ್. ಇವಾಗ 3 ಗಂಟೆ, ಮಧ್ಯಾಹ್ನ 3 ಗಂಟೆ. 3 ಗಂಟೆನಾ ಸರ್? ಏನು ಸರ್ ಇದು ಬೆಳಿಗ್ಗೆ ಕಾಣಿಸ್ತಾ ಇದೆ ಅಲ್ಲಿ? ಹಾಂ, ಅಬ್ಬಬ್ಬಾ, ಏನು ಫಾಗ್ ಸರ್ ಇದು ಮಧ್ಯಾಹ್ನ. ಸೂಪರ್ ಆಗಿದೆ. ಇವಾಗ ನೀವು ನೋಡ್ತಾ ಇರೋದು ಕೊಲ್ಲಂಗೆ ಹೋಗೋ ದಾರಿ. ಅನ್ಮೋಡ್ ಚೆಕ್ ಪೋಸ್ಟಿಂದ ರೈಟ್ ತೊಗೊಂಡು ಹೋಗ್ತಾ ಇದ್ದೀವಿ ನಾವು ಇವಾಗ. ಸೊ ಇದಕ್ಕೂ ಮುಂಚೆ ನೀವು ನೋಡಿದ್ರಲ್ಲ, ಕ್ಯಾಸಲ್ ರಾಕ್ ರೈಲ್ವೆ ಸ್ಟೇಷನ್ಗೆ ಹೋಗಿದ್ವಿ. ಸೊ ಅಲ್ಲಿ ಯಾವುದೋ ಟ್ರೈನ್ ನಮಗೆ ಅವೈಲೇಬಲ್ ಇರಲಿಲ್ಲ, ಹಾಗೂ ಟ್ರ್ಯಾಕ್ ಮೇಲೂ ನಡ್ಕೊಂಡು ಹೋಗೋಕೆ ಅವರು ಅಲೌ ಮಾಡೋದಿಲ್ಲ. ಸೊ ಹಾಗಾಗಿ ನಾವು ಕೊಲ್ಲಂ ಕಡೆಯಿಂದ ಹೋಗಿ ಟ್ರೈ ಮಾಡೋಣ ಅಂಥೇಳಿ ಈ ರೂಟಲ್ಲಿ ಹೋಗ್ತಾ ಇದ್ವಿ. ಸೊ ಈ ರೂಟಲ್ಲಿ ತುಂಬ ಫಾಗ್ ಇರುತ್ತೆ, ಹಾಗೂ ಪಾರ್ಕಿಂಗ್ ಲೈಟ್ಸ್ ಎಲ್ಲ ಆನ್ ಇಟ್ಕೋಬೇಕು. ಸೊ ಆದಷ್ಟು ನಿಧಾನಕ್ಕೆ ಹೋಗಿದ್ದೆ ಒಳ್ಳೆಯದು, ಯಾಕಂದರೆ ನಾವು ಅಟ್ಲೀಸ್ಟ್ ಒಂದು 2 to 3 ಮೈನರ್ ಆಕ್ಸಿಡೆಂಟ್ಸನ್ನು ನೋಡಿದ್ವಿ. ಸೊ ಇಲ್ಲಿ ನೀವು ನೋಡ್ಬೋದು ವೈಟ್ ಕಲರ್ ಕಾರ್ ಏನಿದೆ, ಇದು ಒಂದು ಆಕ್ಸಿಡೆಂಟ್ ಆಗಿದೆ. ಸೊ ಇನೋವಾ ಕಾರು. ಸೊ ಇಲ್ಲಿ ಅವಸರ ಮಾಡೋದ್ರಿಂದ ಏನೂ ಲಾಭ ಇಲ್ಲ, ನಷ್ಟ ಅಂತೂ ಗ್ಯಾರಂಟಿ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನಿಧಾನಕ್ಕೆ ಹೋಗೋದೇ ಸೂಕ್ತ ಇಲ್ಲಿ. ಗೋವಾದಲ್ಲಿದ್ದೀವಿ. ದೂದ್ ಸಾಗರ್ ಸ್ಪಾ ರೆಸಾರ್ಟ್. ಇಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಇವಾಗ. ಸಿಗುತ್ತೋ ಇಲ್ಲೋ? ವಿಶ್ವಾಸ್, ಏನು ದೂದ್ ಸಾಗರ್ ಹೋಗ್ತೇವಿ ಇಲ್ವಾ? ಇವತ್ತು ಹೋಗ್ತೇವಿ ಇಲ್ವಾ? ಸೊ ನಾವು ಇವಾಗ ದೂದ್ ಸಾಗರ್ ಹೋದು ಇಲ್ಲೇ ಸ್ಟಾಪ್ ಆಯಿತು. ಆಸೆ ನಿರಾಸೆ ಆಯಿತು. ಗೋವಾದಲ್ಲಿ ನಾವಿರೋದು ಇವಾಗ ಮೊಲೆಮ್ ಅಂತ ಊರು. ಇಲ್ಲಿ ಲೆಫ್ಟ್ ಸೈಡ್ ತೊಗೊಂಡ್ರೆ ದೂದ್ ಸಾಗರ್ ಹೋಗ್ತಾ ಇದೆ. ಇಲ್ಲಿಂದ 15 ಕಿಲೋಮೀಟರ್ಸ್ ಒಳಗಡೆ ಹೋಗಿ ಟ್ರೆಕ್ಕಿಂಗ್ ಇದೆ. ಅದು 12 ಕಿಲೋಮೀಟರ್ಸ್ ಜಂಗಲ್ ಟ್ರೆಕ್ಕಿಂಗ್ ಇದೆ. ಇದು ಗೋವಾ ಚೆಕ್ ಪಾಯಿಂಟ್. ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಗೋವಾದಲ್ಲಿ, ತೆಲಂಗಾಣ ಪಾಸಿಂಗ್ ಗಾಡಿ. ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ. ಒಂದು ಚಿಕ್ಕ ಫಾಲ್ಸ್ ಇದೆ, ನೋಡೋಣ. ವ್ಯೂ ಅಂಗಣ್ಣ ಇದ್ದಾನೆ, ನೋಡೋಣ. ಫಾಲ್ಸ್ ನೋಡೋಣ ಹೇಗಿದೆ ಫಾಲ್ಸ್.
ನೀರು ಈ ಸೈಡ್ ಹೋಗುತ್ತೆ. ಹೇಳಿ. ನೋಡಿ ಹೇಗಿದೆ ಹೇಳಿ. ಅದು ನಡೀತಾ ಇದೆ. ಕಡಿಬೇಡಪ್ಪ. ಹೇಳಿ. ಹಲೋ, ಹಾಯ್, ಹಾಯ್. ಏ ಗಪ್ರಿಪ್ಪ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲೊಂದು ಏಡಿನ ಸ್ಪಾಟ್ ಮಾಡಿದ್ದೀವಿ. ಏನೋ ತಿಂತಾ ಇದೆ ಏಡಿ.